ಹಾಯ್ ಫ್ರೆಂಡ್ಸ್, ಕನ್ನಡ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನಿಂದ ನಾವು ಸುಂದರ ಸರಣಿಯೊಂದನ್ನು ನಿಮ್ಮ ಮುಂದೆ ತರಲು ಹೊರಟಿದ್ದೇವೆ. ಈ ಸರಣಿ ನಿಮ್ಮನ್ನ ಆಧ್ಯಾತ್ಮಿಕತೆಯತ್ತ ಕರೆದುಕೊಂಡು ಹೋಗುತ್ತೆ. ಭಾರತದ ಸಂಸ್ಕೃತಿ ಧರ್ಮದ ಆಳವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಹಾಗಿದ್ರೆ ಯಾಕೆ ತಡ? ಬನ್ನಿ ಈ ಸುಂದರ ಸರಣಿಯನ್ನ ಶುರು ಮಾಡೋಣ. ಈಗಾಗಲೇ ನಿಮಗೆ ಈ ಸರಣಿ ಯಾವುದೆಂದು ಗೊತ್ತಾಗಿರುತ್ತೆ. ಹೌದು, ನಾವು ಇಂದಿನಿಂದ ಪುರಾಣಗಳ ಸರಣಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ಭಾರತದ ಸಂಸ್ಕೃತಿ, ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಆಳವನ್ನು ಅರ್ಥ ಮಾಡಿಕೊಳ್ಬೇಕಂದ್ರೆ ನಾವು ಪುರಾಣಗಳನ್ನು ತಪ್ಪದೇ ತಿಳಿದುಕೊಳ್ಬೇಕಾದ ಅವಶ್ಯಕತೆ ಇದೆ. ಈ ಪುರಾಣಗಳಲ್ಲಿ ಅಮೂಲ್ಯ ಜ್ಞಾನ ಸಂಪತ್ತು ಇದೆ. ಈಗಿನ ಜನರೇಷನ್ಗೆ ಇವ್ಯಾವುದರ ಜ್ಞಾನ ಇಲ್ಲ. ಇವು ಕೇವಲ ಗ್ರಂಥಗಳಿಗೆ ಮೀಸಲಾಗಿವೆ. ಇವನ್ನ ಮತ್ತೆ ಮೆಲುಕು ಹಾಕುವ ಸಮಯ ಬಂದಿದೆ. ಪ್ರತಿಯೊಬ್ಬರೂ ಇವುಗಳ ಬಗ್ಗೆ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಸ್ನೇಹಿತರೆ, ಹೆಸರೇ ಹೇಳುವ ಹಾಗೆ ಪುರಾಣ ಅನ್ನೋ ಪದ ಪುರ ಅಂದರೆ ಹಳೆಯದು ಹಾಗೂ ಣ ಅಂದರೆ ಹೊಸದಾಗಿ ಹೇಳುವುದು ಅನ್ನೋ ಅರ್ಥವನ್ನು ಹೊಂದಿದೆ. ಅಂದರೆ ಪುರಾಣಗಳು ಪ್ರಾಚೀನ ಜ್ಞಾನವನ್ನ ಹೊಸ ರೂಪದಲ್ಲಿ ಹೇಳುವ ಗ್ರಂಥಗಳು. ಈ ಗ್ರಂಥಗಳು ಸಾವಿರಾರು ವರ್ಷಗಳ ಹಿಂದಿನವು ಆಗಿದ್ದರೂ ಇಂದಿಗೂ ನಮ್ಮ ಜೀವನಕ್ಕೆ ಮಾರ್ಗದರ್ಶನ ನೀಡುವಲ್ಲಿ ವಿಫಲವಾಗಿಲ್ಲ. ಪುರಾಣಗಳನ್ನು ನಾವು ಕೇವಲ ಕಥೆಗಳಾಗಿ ನೋಡೋಕ್ಕಾಗಲ್ಲ. ಇವುಗಳಲ್ಲಿ ಸೃಷ್ಟಿಯ ಆರಂಭದಿಂದ ಹಿಡಿದು ದೇವತೆಗಳ ಅವತಾರಗಳು, ಮಹರ್ಷಿಗಳ ಜೀವನ, ರಾಜರ ಇತಿಹಾಸ ಮತ್ತು ಮಾನವ ಧರ್ಮದ ಬಗ್ಗೆ ವಿಶಾಲವಾದ ವಿವರಣೆಗಳಿವೆ. ಸಿಂಪಲ್ ಆಗಿ ಹೇಳೋದಾದರೆ ಪುರಾಣಗಳು ಭಾರತೀಯ ಸಂಸ್ಕೃತಿಯ ಜ್ಞಾನಸಾಗರ. ಸ್ನೇಹಿತರೆ, ನಮ್ಮ ಹಿಂದೂ ವೇದಗಳಲ್ಲಿ ಆಳವಾದ ತತ್ವಗಳು ಇವೆ. ಇವು ಸಾಮಾನ್ಯ ಜನರಿಗೆ ಅರ್ಥವಾಗುವುದು ಕಷ್ಟ. ಹೀಗಾಗಿ ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ವಿವರಿಸಲು ಪುರಾಣಗಳನ್ನು ರಚಿಸಲಾಗಿದೆ. ಆದ್ದರಿಂದ ಪುರಾಣಗಳು ಭಕ್ತಿ, ಧರ್ಮ ಮತ್ತು ಜೀವನ ಮೌಲ್ಯಗಳನ್ನು ಕಥೆಗಳ ಮೂಲಕ ಹೇಳುತ್ತವೆ. ಸ್ನೇಹಿತರೆ, ಪುರಾಣಗಳ ಒಂದು ಮುಖ್ಯ ಲಕ್ಷಣವೆಂದರೆ ಪಂಚಲಕ್ಷಣ. ಅಂದರೆ ಪ್ರತಿಯೊಂದು ಪುರಾಣದಲ್ಲೂ 5 ವಿಷಯಗಳು ಸಾಮಾನ್ಯವಾಗಿ ಕಂಡುಬರುತ್ತೆ. ಅವುಗಳು ಸೃಷ್ಟಿ, ಪ್ರತಿಸೃಷ್ಟಿ, ವಂಶಾವಳಿ, ಮನ್ವಂತರಗಳು ಮತ್ತು ರಾಜರ ಇತಿಹಾಸ. ಜೊತೆಗೆ ಪುರಾಣಗಳನ್ನು ಸಾಮಾನ್ಯವಾಗಿ ಎನ್ಸೈಕ್ಲೋಪೀಡಿಕ್ ಸಾಹಿತ್ಯ ಅಂತ ಕರೆಯಲಾಗುತ್ತೆ. ಯಾಕಂದರೆ ಇವುಗಳಲ್ಲಿ ವಿಶ್ವ ಸೃಷ್ಟಿಯಿಂದ ಹಿಡಿದು ಜ್ಯೋತಿಷ್ಯ, ವೈದ್ಯಶಾಸ್ತ್ರ, ಭೂಗೋಳ, ಯಾತ್ರೆಗಳು, ದೇವಾಲಯಗಳು ಹಾಗೂ ಜೀವನ ತತ್ವಗಳವರೆಗೂ ಅನೇಕ ವಿಷಯಗಳು ಒಳಗೊಂಡಿವೆ. ಇನ್ನು ಪುರಾಣಗಳನ್ನು ಪರಂಪರೆ ಪ್ರಕಾರ ಮಹರ್ಷಿ ವೇದವ್ಯಾಸರು ಸಂಗ್ರಹಿಸಿದ್ದಾರೆ ಅಂತ ನಂಬಲಾಗಿದೆ. ಆದರೆ ವಾಸ್ತವದಲ್ಲಿ ಈ ಗ್ರಂಥಗಳು ಅನೇಕ ಶತಮಾನಗಳ ಕಾಲದಲ್ಲಿ ಹಲವು ಋಷಿಗಳಿಂದ ಸಂಗ್ರಹಿಸಲ್ಪಟ್ಟಿವೆ. ಇವು ಸ್ತೋತ್ರಗಳು ಅಥವಾ ಮಂತ್ರಗಳ ರೂಪದಲ್ಲಿ ಇರಲ್ಲ. ಈ ಗ್ರಂಥಗಳು ಸಂಭಾಷಣೆಯ ರೂಪದಲ್ಲಿ ಇರುತ್ತೆ. ಋಷಿಗಳು ಪರಸ್ಪರ ಮಾತನಾಡುತ್ತಾ ಜ್ಞಾನ ಹಂಚಿಕೊಳ್ಳುವ ರೀತಿಯಲ್ಲಿ ರಚಿಸಲಾಗಿದೆ. ಇದೀಗ ಪುರಾಣಗಳ ಮಹತ್ವವನ್ನು ಇನ್ನಷ್ಟು ಅರ್ಥ ಮಾಡಿಕೊಳ್ಳಲು ನಾವು 18 ಮಹಾಪುರಾಣಗಳ ಹೆಸರುಗಳನ್ನು ತಿಳಿದುಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ಒಟ್ಟು 18 ಮಹಾಪುರಾಣಗಳಿವೆ. ಅವುಗಳು ಬ್ರಹ್ಮಪುರಾಣ, ಪದ್ಮಪುರಾಣ, ವಿಷ್ಣು ಪುರಾಣ, ಶಿವಪುರಾಣ, ಭಾಗವತ ಪುರಾಣ, ನಾರದ ಪುರಾಣ, ಮಾರ್ಕಂಡೇಯ ಪುರಾಣ, ಅಗ್ನಿಪುರಾಣ, ಭವಿಷ್ಯ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಲಿಂಗ ಪುರಾಣ, ವಿರಾಹ ಪುರಾಣ, ಸ್ಕಂದ ಪುರಾಣ, ವಾಮನ ಪುರಾಣ, ಕೂರ್ಮ ಪುರಾಣ, ಮತ್ಸ್ಯ ಪುರಾಣ, ಗರುಡ ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣ. ಈ ಪ್ರತಿಯೊಂದು ಪುರಾಣಗಳು ತನ್ನದೇ ಆದ ವೈಶಿಷ್ಟ್ಯ ಮತ್ತು ಮಹತ್ವವನ್ನು ಹೊಂದಿವೆ. ಉದಾಹರಣೆಗೆ ವಿಷ್ಣು ಪುರಾಣವು ಮತ್ತು ಭಾಗವತ ಪುರಾಣವು ವಿಷ್ಣುವಿನ ಅವತಾರಗಳ ಮಹಿಮೆಯನ್ನು ವಿವರಿಸುತ್ತವೆ. ಶಿವಪುರಾಣವು ಮತ್ತು ಲಿಂಗ ಪುರಾಣವು ಶಿವನ ತತ್ವವನ್ನು ಆಳವಾಗಿ ವಿವರಿಸುತ್ತವೆ. ಸ್ಕಂದ ಪುರಾಣವು ಅತಿದೊಡ್ಡ ಪುರಾಣವಾಗಿದ್ದು ಯಾತ್ರಾ ಕ್ಷೇತ್ರಗಳ ಮಹತ್ವವನ್ನು ವಿವರಿಸುತ್ತದೆ. ಗರುಡ ಪುರಾಣವು ಜೀವನ ಮತ್ತು ಮರಣದ ನಂತರದ ಸ್ಥಿತಿಗಳ ಬಗ್ಗೆ ತಿಳಿಸುತ್ತವೆ. ಮಾರ್ಕಂಡೇಯ ಪುರಾಣದಲ್ಲಿ ದುರ್ಗಾದೇವಿಯ ಮಹಿಮೆ ವಿವರಿಸಲಾಗಿದೆ. ಅಗ್ನಿ ಪುರಾಣದಲ್ಲಿ ಯಜ್ಞ, ಶಾಸ್ತ್ರ ಹಾಗೂ
ವಿವಿಧ ವಿದ್ಯೆಗಳ ವಿವರಣೆಗಳಿವೆ. ಭವಿಷ್ಯ ಪುರಾಣವು ಭವಿಷ್ಯದ ಘಟನೆಗಳ ಬಗ್ಗೆ ಹೇಳುತ್ತೆ ಅಂತ ನಂಬಲಾಗುತ್ತದೆ. ಬ್ರಹ್ಮ ವೈವರ್ತ ಪುರಾಣವು ಕೃಷ್ಣ ಮತ್ತು ರಾಧೆಯ ದೈವಿಕ ತತ್ವವನ್ನ ವಿವರಿಸುತ್ತದೆ. ಪ್ರತಿ ಪುರಾಣವು ಒಂದು ಮುಖ್ಯ ದೇವತೆಯ ಮಹಿಮೆಯನ್ನ ವಿವರಿಸುವುದು ನಿಜ. ಆದರೆ ಎಲ್ಲಾ ಪುರಾಣಗಳಲ್ಲಿಯೂ ವಿವಿಧ ದೇವತೆಗಳ ಕುರಿತು ಮಾಹಿತಿಯೂ ಇರುತ್ತದೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಪುರಾಣವು ನಮ್ಮ ಜೀವನದ ವಿಭಿನ್ನ ಅಂಶಗಳನ್ನ ಬಿಂಬಿಸುತ್ತವೆ. ಪುರಾಣಗಳಲ್ಲಿ ಇರುವ ಕಥೆಗಳು ಕೇವಲ ಮನರಂಜನೆಗಾಗಿ ಅಲ್ಲ, ಇವು ನಮ್ಮ ಜೀವನಕ್ಕೆ ಮಾರ್ಗದರ್ಶನ ನೀಡುತ್ತದೆ. ಪ್ರಹ್ಲಾದನ ಭಕ್ತಿ, ಧ್ರುವನ ತಪಸ್ಸು, ಶಿವನ ವೈರಾಗ್ಯ, ಕೃಷ್ಣನ ಲೀಲೆಗಳು ಇವೆಲ್ಲವೂ ನಮ್ಮೊಳಗಿನ ಭಕ್ತಿ ಮತ್ತು ಧೈರ್ಯವನ್ನ ಹೆಚ್ಚಿಸುತ್ತವೆ. ಪುರಾಣಗಳು ನಮಗೆ ಒಂದು ಮುಖ್ಯ ಸಂದೇಶವನ್ನ ನೀಡುತ್ತವೆ. ಅದೇನೆಂದರೆ, ಧರ್ಮವೇ ಜೀವನದ ಆಧಾರ. ಧರ್ಮವನ್ನ ಪಾಲಿಸಿದ್ರೆ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನ ಪಡಿಬಹುದು. ಇವುಗಳಲ್ಲಿ ಕರ್ಮ, ಪುನರ್ಜನ್ಮ, ಮೋಕ್ಷ ಇತ್ಯಾದಿ ಆಧ್ಯಾತ್ಮಿಕ ತತ್ವಗಳ ವಿವರಣೆಗಳು. ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯು ಫಲ ನೀಡುತ್ತದೆ ಅನ್ನೋದನ್ನ ಪುರಾಣಗಳು ಸ್ಪಷ್ಟವಾಗಿ ಹೇಳುತ್ತವೆ. ಜೊತೆಗೆ ಜೀವನದ ಅರ್ಥವೇನು, ನಾವು ಯಾಕೆ ಹುಟ್ಟಿದ್ದೇವೆ, ಮೋಕ್ಷ ಅಂದರೇನು ಅನ್ನೋ ಪ್ರಶ್ನೆಗಳಿಗೆ ಪುರಾಣಗಳು ಉತ್ತರ ನೀಡುತ್ತವೆ. ಹಾಗೆ ಪುರಾಣಗಳಲ್ಲಿ ವಿಶ್ವದ ಸೃಷ್ಟಿ ಮತ್ತು ವಿನಾಶದ ಚಕ್ರದ ಬಗ್ಗೆ ವಿವರಿಸಲಾಗಿದೆ. ಈ ಪ್ರಕಾರ ಸೃಷ್ಟಿ, ಸ್ಥಿತಿ ಮತ್ತು ಲಯ ಅನ್ನೋ 3 ಹಂತಗಳಲ್ಲಿ ವಿಶ್ವ ನಡೆಯುತ್ತದೆ ಅಂತ ಹೇಳಲಾಗಿದೆ. ಪುರಾಣಗಳು ಭಾರತೀಯ ಸಂಸ್ಕೃತಿಯ ಮೇಲೆ ದೊಡ್ಡ ಪ್ರಭಾವ ಬೀರಿವೆ. ನಮ್ಮ ಹಬ್ಬಗಳು, ಪೂಜಾ ವಿಧಾನಗಳು, ದೇವಾಲಯ ಸಂಪ್ರದಾಯಗಳು ಇವೆಲ್ಲವೂ ಪುರಾಣಗಳ ಮೇಲೆ ಆಧಾರಿತವಾಗಿವೆ. ಇಂದಿನ ಕಾಲದಲ್ಲಿಯೂ ಪುರಾಣಗಳ ಮಹತ್ವ ಕಡಿಮೆಯಾಗಿಲ್ಲ. ಇವು ನಮ್ಮ ಜೀವನಕ್ಕೆ ದಾರಿ ತೋರುವ ದೀಪದಂತೆ ಇವೆ. ಒತ್ತಡ ಮತ್ತು ಗೊಂದಲಗಳಿಂದ ತುಂಬಿರುವ ಈ ಯುಗದಲ್ಲಿ ಪುರಾಣಗಳು ನಮಗೆ ಶಾಂತಿ ಮತ್ತು ಸ್ಪಷ್ಟತೆ ನೀಡುತ್ತದೆ. ಪುರಾಣಗಳನ್ನು ಓದೋದ್ರಿಂದ ನಮ್ಮಲ್ಲಿ ಭಕ್ತಿ ಹೆಚ್ಚುತ್ತದೆ, ಮನಸ್ಸು ಶುದ್ಧವಾಗುತ್ತದೆ ಮತ್ತು ಜೀವನದ ಸತ್ಯಗಳನ್ನು ಅರಿಯುವಲ್ಲಿ ಸಹಾಯವಾಗುತ್ತದೆ. ಜೊತೆಗೆ ಪುರಾಣಗಳು ಭಕ್ತಿ ಚಳುವಳಿಗೂ ಪ್ರಮುಖ ಕಾರಣವಾಗಿದೆ. ಇವು ದೇವರ ಮೇಲೆ ಪ್ರೀತಿ ಮತ್ತು ಭಕ್ತಿ ಹೆಚ್ಚಿಸುವಲ್ಲಿ ಸಹಾಯ ಮಾಡಿವೆ. ದೇವರನ್ನು ಪ್ರೀತಿಯಿಂದ ಆರಾಧಿಸುವುದು ಜೀವನದ ಮುಖ್ಯ ಗುರಿ ಅನ್ನೋ ಸಂದೇಶವನ್ನ ಪುರಾಣಗಳು ನೀಡುತ್ತವೆ. ಕೊನೆಯಲ್ಲಿ ಹೇಳೋದಾದ್ರೆ, ಪುರಾಣಗಳು ಕೇವಲ ಹಳೆಯ ಕಥೆಗಳಲ್ಲ, ಇವು ನಮ್ಮ ಜೀವನದ ಮಾರ್ಗದರ್ಶಕಗಳು. ಇವು ನಮ್ಮ ಪೂರ್ವಜರ ಜ್ಞಾನವನ್ನ ನಮ್ಮ ಮುಂದೆ ಇಡುವ ಅಮೂಲ್ಯ ಸಂಪತ್ತು. ಆದ್ದರಿಂದ ಪುರಾಣಗಳನ್ನು ತಿಳಿದುಕೊಳ್ಳೋದು, ಅವುಗಳ ಸಂದೇಶವನ್ನ ಅರ್ಥ ಮಾಡಿಕೊಳ್ಳೋದು ಮತ್ತು ಜೀವನದಲ್ಲಿ ಅನುಸರಿಸಿಕೊಳ್ಳೋದು ಮುಖ್ಯವಾಗಿದೆ. ಯಾಕಂದ್ರೆ ಪುರಾಣಗಳು ಕಥೆಗಳಲ್ಲ, ಅವು ಜೀವನದ ಸತ್ಯಗಳು. ಸ್ನೇಹಿತರೆ, ಇದು ಕೇವಲ ಪುರಾಣಗಳ ಬಗ್ಗೆ ಒಂದು ಕಿರು ಪರಿಚಯ ಮಾತ್ರ. ಮುಂದಿನ ಎಪಿಸೋಡ್ನಲ್ಲಿ ಮೊದಲ ಪುರಾಣದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದ.